ತುಂಬಾ ಬದಲಾವಣೆ ಆದ್ರೆ ಇಂಡಸ್ಟ್ರಿಗೆ ನೆಕ್ಸ್ಟ್ ಲೆವೆಲ್ ಏನ್ ಬರ್ಬೇಕಂತೇಳಿ ಅದು ಒಂದೇನಂದ್ರೆ ಯಾವಾಗಲೂ ಎಷ್ಟಂದ್ರೆ ಸ್ಪೇಸ್ ಕೊಡ್ಬೇಕಷ್ಟೇ. ಮಾತಾಡಿದವರು ಸ್ಪೇಸ್ ಕೊಟ್ಟೆ ಒಳಕ್ ಹೋಗುತ್ತೆ ಸಬ್ಜೆಕ್ಟ್. ಸ್ಪೇಸ್ ಕೊಟ್ಟಿಲ್ಲ ಅಂದ್ರೆ ಹೋಗೋದಿಲ್ಲ ಡಿಫೆನ್ಸ್. ಅಂತ ಸ್ಪೇಸ್ ಕೊಟ್ಟು ಇವತ್ತು ಈ ಲೆವೆಲ್ಗೆ ಇನ್ನೇನೋ ಅಪ್ಕಮಿಂಗ್ ಇಡೀ ಕರ್ನಾಟಕ ಅಪ್ಕಮಿಂಗ್ ಯಾರಾದ್ರೂ ಹತ್ರ ಒಂದು ಹೆಜ್ಜೆ ಇದೆ ಅಂದ್ರೆ ಅದು ಮಹೇಂದ್ರ ಸರ್ ಬ್ರ್ಯಾಂಡ್ ನ್ಯೂ ಇಂಡಸ್ಟ್ರಿಗೆ. ಇನ್ನು ಮನು ಸರ್ ಬಗ್ಗೆ ಹೇಳ್ಬೇಕಂದ್ರೆ ವಿಷನ್ ಅಂದ್ರೆ ಯೂತ್ ಐಕಾನ್ಸ್ ಗಳ ಬಗ್ಗೆ ಮಾತಾಡ್ತೀವಿ. ಅವ್ರು ತುಂಬಾ ಜನಕ್ಕೆ ಎಕ್ಸಾಂಪಲ್ ಇದ್ರ ಬಗ್ಗೆ ಎಲ್ಲ ತುಂಬಾ ಮಾತಾಡ್ತೀವಿ. ಅಂದ್ರೆ ಹೇಳ್ತೀವಲ್ಲ ಏಜ್ ಜಾಸ್ತಿ ಮೆಚುರಿಟಿ ಇರೋಂತ ಒಬ್ಬ ಗ್ರೇಟೆಸ್ಟ್ ಲೀಡರ್. RTC ಅಪ್ಕಮಿಂಗ್ NTC ಎಲ್ರಿಗೂ ಇನ್ಸ್ಪಿರೇಷನ್. ಅವ್ರು ಬರ್ತಾರ ಅಂದ್ರೆ ಅದೇನೋ ಒಂದು ವೈಬ್ರೇಷನ್ ಅದು ಯಾವುದೇ ಪ್ರೋಗ್ರಾಮ್ ಅಲ್ಲ. ಹಾಗಾಗಿ ಬ್ರಾಂಡ್ ನ್ಯೂ RTC ನೆಕ್ಸ್ಟ್ NTC ಆಗಿ ಕೊಡ್ತಿರೋದು ಗ್ರೇಟೆಸ್ಟ್ ಪರ್ಸನ್ ಮನು ಸರ್ ಬಂದು. ಇನ್ನು ಪುಟ್ಟಣ ಸರ್ ಬಗ್ಗೆ ಹೇಳ್ಬೇಕಾಗಿಲ್ಲ. ಇಡೀ ನಮ್ಮ ಎಂಟೈರ್ ಟೀಮ್ ಅಲ್ಲಿ ತುಂಬಾ ತಲೆ ತಿನ್ನೋರು ಯಾರು ಅಂದ್ರೆ ಡೆವಲಪ್ಮೆಂಟ್ ಬಗ್ಗೆ ಪುಟ್ಟಣ ಸರ್ ಅವರು. ನಮ್ಮಲ್ಲಿ ಎಲ್ಲಿ ಸಿಕ್ಕಿದ್ರೆ ಯಾವಾಗ ಸಿಗ್ತೀರಾ ಸರ್, ಎಲ್ಲಿ ಬರ್ತೀರಾ ಸರ್, ಏನ್ ಸರ್ ನೆಕ್ಸ್ಟ್ ಪ್ರೋಗ್ರಾಮ್, ಏನ್ ಸರ್ ನಾವು ದೊಡ್ಡ ಪ್ರೋಗ್ರಾಮ್ ಮಾಡ್ಕೊಳ್ಳಿ ಸರ್, ನಮ್ಮನ್ನು ಬೇಗ ಬೆಳೆದ್ಬಿಡ್ಬೇಕು ಸರ್, ನಂಗೆ ಇಷ್ಟು ಬೇಕು ಸರ್, ಈ ತರ ಬಹಳ ಕಡಿಮೆ ಎಂಟೈರ್ ಟೀಮ್ ಅಲ್ಲಿ. ಎಲ್ಲರೂ ತಪ್ಪಿಸ್ಕೊಳ್ಳೋದೇ ಜಾಸ್ತಿ. ಇವ್ರು ನಮ್ಮನ್ನ ಕರ್ಜ ಹಿಡ್ದಂಗೆ ಹಿಡಿದ್ರೆ ನಮ್ಮ ಭಾಷೆ. ಹಾಗಾಗಿ ಪುಟ್ಟಣ ಸರ್ ಅಲ್ಟಿಮೇಟ್. ಅದಕ್ಕೆ ಹೇಳ್ತಿಲ್ಲ, ಜನ ಸಿಗ್ತಾರೆ ಭೂಮಿ ಮೇಲೆ, ಒಳ್ಳೆ ಜನ ಸಿಗೋದು ಕಷ್ಟ. ಹಾಗಾಗಿ ಪುಟ್ಟಣ ಸರ್ ಒಂದು ಜೋರು ಚಪ್ಪಾಳೆ ಮುಖ. ಬಹಳ ಇಂಪಾರ್ಟೆಂಟ್. ನಾವು ತುಂಬಾ ಸರಿ ಹೇಳ್ತಿರ್ತೀವಿ ಏನಾದ್ರೂ ಸಿಸ್ಟಮ್ ಅಲ್ಲಿ ಸರೆಂಡರ್ ಆಗಿ. ನಂಬರ್ 1 ಪಾಯಿಂಟ್ ಅಂದ್ರೆ ಬಹಳ ಸಿಸ್ಟಮ್ಗೆ ಸರೆಂಡರ್ ಆಗ್ಬಿಡಿ. ಎಲ್ರು ಹೇಳ್ತೀವಿ ಸಿಸ್ಟಮ್ ಎಷ್ಟು ಸರೆಂಡರ್ ಆಗ್ತೀರಾ ಅಷ್ಟು ಮೇಲ್ ಬರ್ತೀರಿ ಅಂತ. ನಾವು ನೀವೆಲ್ಲರೂ ಕೆಲಸ ಮಾಡಿದಿರಿ ಇಲ್ಲ ಅಂತಿಲ್ಲ. ಕೆಲಸ ಮಾಡೋದು ಬೇರೆ, ಹೋರಾಟ ಮಾಡೋದು ಬೇರೆ. ಕೆಲಸ ಮಾಡಿದವ್ರನ್ನ ದುಡ್ಡು ಮಾಡಲ್ಲ, ಇದು ನಿಮ್ಗೆ ಚೆನ್ನಾಗಿ ಗೊತ್ತು. ಹೋರಾಟದ ಮನೋಭಾವ ಯಾರಿಗಿರುತ್ತೆ ಅವನ್ ಮಾತ್ರ ಹಣ ಮಾಡಕ್ ಸಾಧ್ಯ. ನನಗೆ ಎಲ್ಲರೂ TTC ಇದ್ರಿ, ನನ್ಗೆಲ್ಲ ಕೆಲಸ ಮಾಡೋರು ದುಡ್ಡು ಮಾಡಲ್ಲ. ಇದು ಬರ್ದು ಇಟ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ಕೆಲಸ ಯಾರು ಮಾಡ್ತಾರಲ್ಲ ಅವ್ರು ಯಾರು ದುಡ್ಡು ಮಾಡಲ್ಲ. ವೆರಿ ಇಂಪಾರ್ಟೆಂಟ್. ಹೋರಾಟದ ಮನೋಭಾವ ಇರುತ್ತಲ್ಲ, ಅವ್ನು 100% ನೀವೇನ್ ಅನ್ಕೊಂಡಿದ್ದೀರ ಅದನ್ನ ಫುಲ್ಫಿಲ್ ಮಾಡ್ಬೋದು. ಅದನ್ನ 90% ಜನ ಕೆಲಸ ಮಾಡ್ತೀವಿ ನಾವು ಜಾಸ್ತಿ. 90% ಏನ್ ಕೆಲಸ ಮಾಡ್ತೀವಿ, ಬೆಳಿಗ್ಗೆ ಹೋಗ್ತೀವಿ, ಸಂಜೆ ಬರ್ತೀವಿ, ಇಷ್ಟು ಗಂಟೆ ಕೆಲಸ ಮಾಡಿದೀನಿ ಸರ್, ಹಾರ್ಡ್ ವರ್ಕ್ ಮಾಡಿದೀನಿ ಸರ್. ಹೋರಾಟದ ಮನೋಭಾವ ಬರೀ 3 ವರ್ಷ ಇರೋದು ಅವಕಾಶ. ಎಷ್ಟು ವರ್ಷ? 3 ವರ್ಷ. ನಿಮ್ಮ ಅನ್ಕಂಡೀಷನಲ್ ಕಮಿಟ್ಮೆಂಟ್ ಅಲ್ಲಿ ಇದ್ರೆ. ಈಗ ನಾನು ನಿಮ್ಗೆ ನೋಡಿದಾಗ ನಿಮ್ದೆಲ್ಲ ಫೋಟೋ ಕೊಡ್ತೀನಿ ಬೇಕಾದ್ರೆ, ನಿಮ್ಮ ಎಂಟೈರ್ ಗ್ರೂಪ್ ನನ್ನ ಹತ್ರ ಇದೆ, ಕೈಯಲ್ಲಿದೆ. ಎಷ್ಟು ದಿನ ಕೆಲಸ ಮಾಡ್ತೀನಿ ಅಂತ ರಿಪೋರ್ಟ್ ಕೊಡ್ತೀನಿ ನಾನು. ಎಷ್ಟು ಕಳ್ಕೊಂಡಿದ್ದೀರ ಅಂತಾನೂ ಹೇಳ್ತೀನಿ ನಾನು. ಅಷ್ಟು ಟೈಮನ್ನ ನಿಮ್ಮ ಲೈಫ್ ಒಳಗಡೆ ತುಂಬಾ ಕಳ್ಕೊಳ್ಳೋ ದಿನಗಳ ಬಹಳಷ್ಟು ನೋಡ್ತಾ ಇದ್ದೀನಿ ನಾನು. ಅಂದ್ರೆ ವೆರಿ ಇಂಪಾರ್ಟೆಂಟ್. ಒಂದು ವಾರಕ್ಕೊಂದು ಪ್ಲಾನ್ ಕೊಡೋದು ಅಥವಾ 1 ತಿಂಗಳಿಗೆ ಒಂದ್ಸರಿ ಬಿಸ್ನೆಸ್ ಬಗ್ಗೆ ಸೀರಿಯಸ್ ತಗೊಳ್ಳೋದು, ಇದೆಲ್ಲನೂ ಅವಾಯ್ಡ್ ಮಾಡಿದ್ರೆ ಅಂದ್ರೆ ಇಷ್ಟು ಆಕ್ಟಿವಿಟೀಸ್ಗಳಿದೆಯಲ್ಲ, ಹೆಂಗೆ ಅಂತ ಹೇಳಿದ್ರೆ 1 ವಾರ ಮಾಡೋದು, 1 ವಾರ ಮಾಡದೇ ಇರೋದು, 1 ವಾರ ಮಾಡೋದು, 1 ವಾರ ಮಾಡದೇ ಇರೋದು, ಕೋಟ್ಯಾಂತರ ರೂಪಾಯಿ ಕಳ್ಕೊತೀರಿ ಡಿಫೆನ್ಸ್. ನೀವು ಇನ್ ಮುಂದಕ್ಕೆ ನೀವು ಮಾಡೋದಿದ್ರೆ 3 ವರ್ಷ ಅನ್ಕಂಡೀಷನಲ್ ಮಾಡ್ಬಿಡಿ. ಆಮೇಲೆ ಫ್ರೀಡಮ್ ತಗೊಳ್ಳಿ, ನಾಟ್ ಪಾಸಿವ್. ಮೈಂಡ್ ನೀವು ಮಾಡಬೇಕು ತುಂಬಾ ಸೀರಿಯಸ್ ತಗೊಂಡಿದ್ರಿ ಎಲ್ಲ. ನಾನು ನೋಡಿದಾಗ ಬಹಳ ಸೀರಿಯಸ್ ಆಗಿರ್ತೀರಿ. ಬಟ್ ಡೈಲಿ ಆಕ್ಟಿವಿಟೀಸ್ ಇದೆಯಲ್ಲ, ಎವ್ರಿಡೇ 3 ಇಯರ್ಸ್ ಅನ್ಕಂಡೀಷನಲ್ ಮಾಡಿ. ಯಾಕೆ 3 ವರ್ಷಕ್ಕೆ ಫ್ರೀಡಮ್ ನೋಡಬಾರ್ದು? ಯಾಕೆ ಲೈಫ್ ಅನ್ನ ಒತ್ತೆ ಇಟ್ಬಿಟ್ಟು 3 ವರ್ಷ ಆದ್ಮೇಲೆ ನಾವು ಲೈಫ್ ಲಾಂಗ್ ಎಂಜಾಯ್ ಮಾಡಬಾರ್ದು? DTC ಅನ್ನೋದೊಂದು ಬೇಸ್ ಆಗಿರೋ ರ್ಯಾಂಕ್. ಅದು ಭಯಂಕರ ಶ್ರಮ ಬೇಕದು. DTC ಅನ್ನೋದು 150 ಜನ ಟೀಮ್ ಇರುತ್ತೆ ನಿಮ್ಮ ಹತ್ರ. ಆರ್ಗನೈಸೇಷನ್ 1 ಅಲ್ಲಿ 75, ಆರ್ಗನೈಸೇಷನ್ 2 ಅಲ್ಲಿ 75 ಜನ. 10,000 into 75 ಮೆಂಬರ್ಸ್ ಅಂದ್ರೆ ಎಷ್ಟಾಯ್ತು? ಲಾಗಿನ್ ಈ ಕಡೆ 75 ಲಾಗಿನ್, ಈ ಕಡೆ 75 ಲಾಗಿನ್. DTC ಕಂಪ್ಲೀಟ್ ಆಗಿರುತ್ತೆ. ನಮ್ಮ ಪಾಯಿಂಟ್ ಅಂದ್ರೆ ಬೇಸ್ ಆಗಿರುತ್ತೆ ಬೈನರಿಗಳು. ಈ ಬೇಸ್ ಆಗಿರೋ ಬೈನರಿನ ಇಲ್ಲಿಂದ ಕರೆಕ್ಟ್ ಆಗಿ ನೀವು ಪ್ಲಾನ್ ಮಾಡಿದ್ರೆ 10 ಮಂತ್ಸ್ ಸಾಕು. ಅನ್ಕಂಡೀಷನಲ್ ಕಮಿಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ರೆ 10 ಮಂತ್ಸ್ ಸಾಕು. ಎಲ್ರಿಗೂ ಆಸೆ ಇದೆ ಫ್ರೀಡಮ್ ಬೇಕಂತ, ನಿಜನ? ಎಲ್ರಿಗೂ ಆಸೆ ಇದೆ ಏನಾದ್ರೂ ಫ್ರೀಡಮ್ ಬೇಕಾ ನನಗೆ ಅಂತ. ನಾವು ತುಂಬಾ ಚೆನ್ನಾಗಿ ಮಾಡ್ತಿದ್ರಿ, ಇಲ್ಲ ಅಂತಿಲ್ಲ. ಹಾರ್ಡ್ ವರ್ಕ್ ಸಿಕ್ಕಾಪಟ್ಟೆ ಮಾಡ್ತಿದ್ರಿ. ನಾನು ಬರೋದು ಬಿಟ್ಟು ಮಾಡಿದವ್ರಿಗೆ ಡೂಪ್ಲಿಕೇಶನ್ ಸಿಗಲ್ಲ. ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ. ಡೂಪ್ಲಿಕೇಶನ್ ಅಂದ್ರೆ ಏನ್ ಹೇಳಿ? ಒಂದು ಮರ ಹಾಕದ್ಮೇಲೆ ಬೆಳೀಲಿ ಅಂತ ಕೈಯೋದು. ಅಟ್ ಎ ಟೈಮ್ 100 ಸಸಿ ನೆಟ್ಬಿಟ್ರೆ 5 ವರ್ಷ ಆದ್ಮೇಲೆ ಒಟ್ಟಿಗೆ ಮರ ಬೆಳಿತಾವಲ್ಲ. ಯಾರೆಲ್ಲ ಒಂದೊಂದು ಬೀಜ ಹಾಕಿದ್ ಬೆಳೀತದಂತ ಕಾಯ್ತೀರಿ,